ಆಯ್ತು ಆಚಾರ್ಯ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯಂ ಸುಖಲೈಸ್ವಾಕ್ಯೈಃ ಅಸ್ಯೋದ್ಭವಾದಿತಮಶೇಷ ವಿಶೇಷೋರಿ ವಂದ್ಯಂ ಸದಾ ಪೂರ್ವಂ ನಮಸನ್ನಮಾಮಿ. ಅಭ್ರಮಂ ಭಂಗರಹಿತಂ ಅಜಡಂ ನಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರುನ್ ಮಮ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 47ನೇ ಶ್ಲೋಕ ಆಗಬೇಕು. ನಿಸ್ವಾನಾಂ ಕತಿಪಯ ಭುಕ್ತಿಯುಕ್ತ ಭಕ್ತಂ ಭಕ್ತಾನಾಂ ವ್ಯಧಿತ ಚತುರ್ಗುಣಂ ದಯಾಲುಃ ಭುಂಕ್ತೆ ಸ್ಮ ತ್ರಿದಶ ನರೋಪಭೋಗ್ಯಮನ್ನಂ ಸಂಪ್ರೀತ್ಯೈ ಸಧನವತಾಂ ಬೃಹತ್ ಪ್ರಬೋಧಃ. ನಾವೆಲ್ಲ ಕೇಳಿದ್ವಿ, ಆಚಾರ್ಯರು ಇಷ್ಟು ಗೊನೆಗಳ ಬಾಳೆಹಣ್ಣನ್ನ ತಿಂದರು, ಇಷ್ಟು ಕೊಡಗಳ ಹಾಲನ್ನ ಕುಡಿದರು, ಮಾಡಿದ ಅಷ್ಟು ಅಡಿಗೆಯನ್ನ ತಿಂದು ಬಿಟ್ಟರು. ಏನ್ರಿ ಆಚಾರ್ಯ ಅಷ್ಟು ಬುದ್ಧಿ ಇಲ್ವಾ? ಪಾಪ ಬಡ ಜನರು ಏನೋ ಕರೆದಿರ್ತಾರೆ, ನಮ್ಮ ಗುರುಗಳು ಅಂತ ಮಹಾತ್ಮರನ್ನು ಕರೆದಿರ್ತಾರೆ, ಒಂದು 30 ಜನಕ್ಕೇನೋ ಅಡಿಗೆ ಮಾಡಿರ್ತಾರೆ ಅಂತ ತಿಳ್ಕೊಳ್ಳಿ. ನನ್ನ ಸಾಮರ್ಥ್ಯ ತೋರಿಸೇ ಬಿಡೋಣ ಅಂತ ಹೇಳಿ ಮಾಡಿದ್ದ ಅಷ್ಟು ಅನ್ನವನ್ನ ತಿಂದು ಬಿಟ್ರೆ ಹೇಗೆ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಭಕ್ತಾನ ವ್ಯಧಿತ ಚತುರ್ಗುಣಂ ದಯಾಲುಹು, ಬಹಳ ದಯಾಶಾಲಿಗಳು ಆಚಾರ್ಯರು ಅಂತ. ಹೇಗೆ ಅಂತಂದ್ರೆ ನೋಡಿ, ಯಾರು ಬಡ ಭಕ್ತ ಜನರ ಮನೆಗೆ ಹೋಗಿರ್ತಾರೋ, ಯಾರು ಬಡವರಾದ ಭಕ್ತರ ಒಂದು ಕೋರಿಕೆಯ ಮೇರೆಗೆ ಅವರ ಮನೆಯಲ್ಲಿ ಪೂಜೆಗೆ ಅಂತ ಹೋಗಿರ್ತಾರೋ, ಆವಾಗ ಅಲ್ಲಿ ಸ್ವಲ್ಪ ಜನರಿಗೆ ಮಾತ್ರವೇ ಊಟ ಸಿದ್ಧವಾಗ್ತಾ ಇರುತ್ತೆ. ಅವಾಗ ಆಚಾರ್ಯರು ಅದನ್ನ 4 ಪಟ್ಟು ಜಾಸ್ತಿ ಮಾಡೋರಂತೆ. ಅರ್ಥಾತ್ ಒಂದು 50 ಜನಕ್ಕೆ ಸಾಕಾಗುವಷ್ಟು ಅಲ್ಲಿ ಅಡಿಗೆಯನ್ನ ಮಾಡಿದ್ದರೆ ಅದನ್ನ 4 ಪಟ್ಟು ಮಾಡುವವರು 200 ಜನಕ್ಕೆ, 250 ಜನಕ್ಕೆ ಆಗುವಷ್ಟು ಊಟವನ್ನ ಅಲ್ಲಿ ಹೇಗೋ ಏನೋ ತಯಾರಾಗ್ತಾ ಇತ್ತಲ್ಲಿ. ಆರಾಮಾಗಿ 200 ಜನ ಬಂದು ಉಂಡು ಹೋದ್ರು ಅಲ್ಲಿ ಯಾವ ವ್ಯತ್ಯಾಸವೂ ಆಗ್ತಾ ಇರಲಿಲ್ಲ ಊಟದಲ್ಲಿ, ಅಡಿಗೆಯಲ್ಲಿ. ಅದೇ ರೀತಿ ಶ್ರೀಮಂತರ ಮನೆಗೆ ಹೋದಾಗ ಅಲ್ಲಿ 30 ಜನರಿಗೆ ಸಾಕಾಗುವ ಅನ್ನವನ್ನ ತಾವೊಬ್ಬರೇ ತಿಂತಾ ಇದ್ರು. ಯಾಕೆ? ಅಲ್ಲಿ ಬೇಕಾದಷ್ಟು ಮಾಡಿಸಿರ್ತಾರೆ. 30 ಜನರಿಗೆ ಎಷ್ಟು ಬೇಕೋ ಅಷ್ಟು ಅನ್ನವನ್ನ ಶ್ರೀಮಂತರ ಮನೆಯಲ್ಲಿ ತಾವೊಬ್ಬರೇ ಸೇವನೆ ಮಾಡ್ತಾ ಇದ್ರು. ಬಡವರ ಮನೆಗೆ, ಬಡವರ ಭಕ್ತರ ಮನೆಗೆ ಹೋದಾಗ 30 ಜನಕ್ಕೆ ಸಾಕಾಗುವಂತಹ ಅನ್ನವನ್ನ 120 ಜನಕ್ಕೆ 4 ಪಟ್ಟು ಜಾಸ್ತಿ, ಈ ರೀತಿ 120 ಜನಕ್ಕೆ ಸಾಕಾಗುವಷ್ಟು ಹೆಚ್ಚು ಮಾಡ್ತಾ ಇದ್ರು ಆಚಾರ್ಯರು. ಈ ರೀತಿ ಆಚಾರ್ಯರು ಬಡವರನ್ನೂ ಶ್ರೀಮಂತರನ್ನೂ ಸಂತೋಷ ಪಡಿಸ್ತಾ ಇದ್ರು. ಪಾಪ ಬಡಭಕ್ತ ಜನರಿಗೆ, ಅಯ್ಯೋ ಆಚಾರ್ಯ ಇಷ್ಟು ತಿಂತಾರಲ್ಲಪ್ಪ, ಪೂಜೆ ಆಗ್ತಾ ಬಂತು, ಇರೋದೇ ಇಷ್ಟು ಅಡಿಗೆ, ನಾವು ಮಾಡಿಸಿರೋದೇ 30 ಜನಕ್ಕೆ, ಹಿಂದೆಲ್ಲೋ ಕೇಳಿದ್ವಿ ಇಂತಹ ಶ್ರೀಮಂತರ ಮನೆಯಲ್ಲಿ 30 ಜನಕ್ಕೆ ಮಾಡಿದಂತಹ ಅಡಿಗೆಯನ್ನು ಇವರೊಬ್ಬರೇ ತಿಂದ್ರು ಅಂತ. ಈಗ ಇವರೊಬ್ಬರೇ ತಿಂದ್ಬಿಟ್ರೆ ಹೆಂಗೆ? ನಮಗ್ ಸಿಗದೆ ಹೋದ್ರೂ ಚಿಂತೆ ಇಲ್ಲ, ಬಂದ ಭಕ್ತಾದಿಗಳಿಗಾದ್ರೂ ಹೇಗೆ ಹಾಕೋದು ಅನ್ನುವಂತ ಚಿಂತೆಯಲ್ಲಿ ಅವರಿದ್ರೆ ಅದನ್ನ ಜಾಸ್ತಿ ಮಾಡ್ತಾ ಇದ್ರು. ಶ್ರೀಮಂತ ಜನರಿಗೆ ಖುಷಿ, ಯಾಕೆ? ನಾವಿಷ್ಟು ಮಾಡಿಸಿದ್ದೀವಿ, ಆಚಾರ್ಯರು ತಿನ್ಲಿ, ನಮಗದು ಖುಷಿ. ಈ ರೀತಿ ಬಡ ಭಕ್ತ ಜನರಿಗೂ ಸಂತೋಷ ಪಡಿಸ್ತಾ ಇದ್ರು, ಶ್ರೀಮಂತ ಭಕ್ತ ಜನರಿಗೂ ಕೂಡ ಅಷ್ಟೇ ಸಂತೋಷವನ್ನ ಪಡಿಸ್ತಾ ಇದ್ರು ಆಚಾರ್ಯರು ಅಂತ ಇದರಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಪದಚ್ಛೇದ ನೋಡಿ, ನಿಸ್ವಾನಾಂ ಕತಿಪಯ ಭುಕ್ತಿಯುಕ್ತ ಭಕ್ತಂ ಭಕ್ತಾನಾಂ ಯಧಿತ ಚತುರ್ಗುಣಂ ದಯಾಲುಃ ಭುಂಕ್ತೆ ಸ್ಮ ತ್ರಿದಶ ನರೋಪಭೋಗ್ಯಮನ್ನಂ ಸಂಪ್ರೀತ್ಯೈ ಸಹ ಧನವತಾಂ ಬೃಹತ್ ಪ್ರಬೋಧಃ. ಅನ್ವಯ ನೋಡಿ, ದಯಾಲುಹು ಕರುಣಾಶಾಲಿಗಳಾದ, ದಯಾಲುಹು ಕರುಣಾಶಾಲಿಗಳಾದ, ಸಹ ಬೃಹತ್ ಪ್ರಬೋಧಃ, ಸಹ
बृहत् प्रबोधः सह बृहत् प्रबोधः आ पूर्ण प्रज्ञाचार्यರು ಆ ಪೂರ್ಣ ಪ್ರಜ್ಞಾಚಾರ್ಯರು ನಿಸ್ವಾನಾಂ ಬಡವರಾದ ಭಕ್ತಾನಾಂ ಭಕ್ತರ ನಿಸ್ವಾನಾಂ ಬಡವರಾದ ಭಕ್ತಾನಾಂ ಭಕ್ತರ ಭಕ್ತಾನಾಂ ಭಕ್ತರ ಕತಿಪಯ ಭುಕ್ತಿಯುಕ್ತ ಭಕ್ತಂ ಕತಿಪಯ ಭುಕ್ತಿಯುಕ್ತ ಭಕ್ತಂ ಕೆಲವರ ಭೋಜನಕ್ಕೆ ಸಾಕಾಗುವ ಅನ್ನವನ್ನು ಕೆಲವರ ಭೋಜನಕ್ಕೆ ಸಾಕಾಗುವ ಅನ್ನವನ್ನು ಕೆಲವರ ಭೋಜನಕ್ಕೆ ಸಾಕಾಗುವ ಅನ್ನವನ್ನು ಚತುರ್ಗುಣಂ ವ್ಯಧಿತ ಚತುರ್ಗುಣಂ ವ್ಯಧಿತ ನಾಲ್ಕು ಪಟ್ಟು ಮಾಡಿದರು ಧನವತಾಂ ಶ್ರೀಮಂತರ ಮತ್ತೆ ಕೊಡ್ತೇನೆ ನೋಡಿ ಅಲ್ಲಿ ತೆಗೆದು ವಿಜಯ್ ಕುಮಾರ್ ಅವರೇ ಮ್ಯೂಟ್ ಮಾಡಿ. ಸಂಪ್ರೀತ್ಯೈ ಸಂತೋಷಕ್ಕಾಗಿ ತ್ರಿದಶ ನರೋಪಭೋಗ್ಯಂ 30 ಜನರಿಗೆ ಸಾಕಾಗುವಷ್ಟು ಅನ್ನವನ್ನು ಭುಂಕ್ತೆ ಸ್ಮ ಭೋಜನ ಮಾಡುತ್ತಿದ್ದರು. ಪ್ರಶ್ನೆ ಇದ್ರೆ ಕೇಳಿ. ಎಷ್ಟು ಜನಕ್ಕೆ ಆಚಾರ್ಯ? ಎಷ್ಟು ಜನದ ಊಟ? 30 ಜನರ ಊಟ. ತ್ರಿದಶ 3 10 10ಗಳ 3 ಎಷ್ಟು? 30. ಮುಂದೆ ಹೋಗೋಣ. ವೃಷ್ಟ್ಯಾದೆ ಸನಿಯಮನಾದಿ ಚಕ್ರ ಏತತ್ ಚಿತ್ರಂ ಕಿಂ ಭುವನ ನಿಯಾಮಕೆ ಸಮೀರೆ ಅಪ್ಯೇವಂ ಭುವನ ಗುರೋರ್ ಕೃತಾನುವಾದಃ ಕೃತ್ಯೇಷು ಪ್ರವರ ಇತೀಹ ವರ್ಣಯಾಮಃ.
ನೋಡಿ, ಹಿಂದೆ ಆಚಾರ್ಯರು ಬತ್ತಿದ ಕೆರೆ, ಆ ಒಂದು ಊರಿಗೆ ಹೋದಾಗ ಕೆರೆ ಬತ್ತಿದೆ ಅಂತ ಗೊತ್ತಾಯ್ತು. ಆ ಬತ್ತಿದ ಕೆರೆಯನ್ನ ತುಂಬಿಸುವಷ್ಟು ಮಾತ್ರ ಅಲ್ಲಿ ಮಳೆಯನ್ನ ಬರೆಸ್ತಾರೆ ಆಚಾರ್ಯರು. ಕೊಲ್ಲಲು ಬಂದಂತಹ ಆ ಶೂದ್ರ ರಾಜನ ಬುದ್ಧಿಯನ್ನ ಬದಲಾಯಿಸಿ ತಮ್ಮ ಪಾದ ಕಮಲಗಳಿಗೆ ಎರಗುವ ಹಾಗೆ ಮಾಡ್ತಾರೆ ಆಚಾರ್ಯರು. ಒಬ್ಬರೇ ಒಬ್ಬರು ಬಹಳ ಜನರಿಗೆ ಬೇಕಾಗುವಷ್ಟು ಅನ್ನವನ್ನು ತಿನ್ನುವಂತಹ ಸಾಮರ್ಥ್ಯ ಅವರಲ್ಲಿ ಇದೆ. ಅಯ್ಯೋ, ಏನಪ್ಪ ಇದು, ಎಷ್ಟು ಆಶ್ಚರ್ಯ ಅಲ್ಲ ಆಚಾರ್ಯರು? ಆಶ್ಚರ್ಯ ಅಲ್ಲವೇ ಅಲ್ಲ. ಈ ಎಲ್ಲಾ ಚರಿತ್ರೆಗಳು ಯಾರೋ ಅವರು ಲೋಕ ನಿಯಾಮಕರಾದ ಮುಖ್ಯ ಪ್ರಾಣದೇವರು. ಅಂತಹ ಮುಖ್ಯ ಪ್ರಾಣದೇವರ ಅವತಾರರಾದ ಈ ಆಚಾರ್ಯರು ಹೀಗೆಲ್ಲ ಮಾಡಿದರು. ಆ ಒಂದು ಕೆರೆಯನ್ನ ಮಾತ್ರ ತುಂಬಿಸುವಷ್ಟು ನೀರನ್ನು ಬರಿಸಿದರು. ಶೂದ್ರರಾಜನ ಒಂದು ಬುದ್ಧಿ ಪರಿವರ್ತನೆಯನ್ನ ಮಾಡಿದರು. ಇಷ್ಟು ಜನರ ಅನ್ನವನ್ನು ಒಬ್ಬರೇ ಉಂಡರು. ಎಲ್ಲ ಆಶ್ಚರ್ಯವೇ ಅಲ್ಲ. ಚಿತ್ರಂ ಕಿಂ ಭುವನ ನಿಯಾಮಕೆ ಸಮೀರೆ. ಭುವನ ನಿಯಾಮಕನಾದ ಸಮೀರ ಶಬ್ದ ವಾಚ್ಯನಾದ ಮುಖ್ಯ ಪ್ರಾಣನ ಅವತಾರರಾದ ಸಾಕ್ಷಾತ್ ಮಧ್ವರೇ ಆದ ಇವರು ಇದರಲ್ಲಿ ಚಿತ್ರಂ ಕಿಂ, ಆಶ್ಚರ್ಯ ಏನಿದೆ, ಇಂಥವೆಲ್ಲ ಮಾಡಿದರು ಅಂತ ಏನು ಆಶ್ಚರ್ಯ ಅಲ್ಲ. ಆದರೂ ಅಪ್ಪೇವಂ ಭುವನ ಗುರೋ ಕೃತಾನುವಾದ ಕೃತ್ಯೇಶು ಪ್ರವರ ಇತೀಹ ವರ್ಣಯಾಮ. ಯಾಕೆ ಹೇಳ್ತಾ ಇದ್ದೇವೆ ನಾವು ಅಂತಂದ್ರೆ, ಈ ತ್ರೈಲೋಕ್ಯಾಚಾರ್ಯರ ಚರಿತ್ರೆಯನ್ನ ಹೇಳುವುದು ಎಲ್ಲಾ ಕಾರ್ಯಗಳಿಗಿಂತಲೂ ಶ್ರೇಷ್ಠ ಅಂತ. ಎಲ್ಲಾ ಕಾರ್ಯಗಳಿಗಿಂತಲೂ ಶ್ರೇಷ್ಠ. ಹರಿ ಗುರುಗಳ ಸ್ತೋತ್ರ ನಾವೊಬ್ಬರೇ ಮಾಡಬಾರದು. ನಮಗೆ ಎಷ್ಟು ಗೊತ್ತಿದೆನೋ ಅಷ್ಟನ್ನ ಮತ್ತೊಬ್ಬರಿಗೂ ಕೂಡ ಹೇಳಬೇಕು. ಅದು ಎರಡರಷ್ಟು ಪುಣ್ಯ ಸಂಪಾದನೆಯ ಕಾರ್ಯ. ನನಗೊಬ್ಬನಿಗೆ ಗೊತ್ತಿದೆ, ನಾನೊಬ್ಬನೇ ಉದ್ಧಾರ ಆದ್ರೆ ಸಾಕು, ತಪ್ಪದು. ಬಹಳ ಬಹಳ ಅದು ಅನರ್ಥಕ್ಕೆ ಕಾರಣ. ಹಾಗಾಗಬಾರದು. ಗೊತ್ತಿದ್ದಷ್ಟು ಮತ್ತೊಬ್ಬರಿಗೆ ಹೇಳಬೇಕು. ಹರಿಗುರುಗಳ, ಅದರಲ್ಲೂ ವಿಶೇಷವಾಗಿ ಹರಿಗುರುಗಳ ಸ್ತೋತ್ರ, ಅವರ ಒಂದು ಕಾರ್ಯ ಮಾಡಿದಂತಹ ಸಣ್ಣ ಸಣ್ಣ ಕೆಲಸವನ್ನು ಬಹಳ ದೊಡ್ಡದಾಗಿ ವರ್ಣನೆ ಮಾಡಬೇಕಂತೆ. ಗುರುಗಳು ಮಧ್ವಾಚಾರ್ಯರು ಇವರ ಒಂದು ಸಣ್ಣ ಸಣ್ಣ ಕಾರ್ಯವನ್ನು ಅದ್ಭುತವಾಗಿ ವರ್ಣನೆ ಮಾಡಿ ಮತ್ತೊಬ್ಬರಿಗೆ ಹೇಳಬೇಕು. ಅದಕ್ಕಿಂತ ಮುಖ್ಯವಾದ ಇನ್ನೊಂದು ಕಾರ್ಯ ಆ ಒಬ್ಬ ಮನುಷ್ಯನಿಗೆ ಇಲ್ಲ. ಆದ್ದರಿಂದ ನಾನು ಇಲ್ಲಿ ವರ್ಣನೆ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾ ಇದ್ದಾರೆ. ಪದಚ್ಛೇದ ನೋಡಿ. ಪೃಷ್ಟ್ಯಾದೇಹೆ ಸಹ ನಿಯಮನಾದಿ ಚಕ್ರ ಏತತ್ ಚಿತ್ರಂ ಕಿಂ ಭುವನ ನಿಯಾಮಕೆ ಸಮೀರೆ ಅಪಿ ಏವಂ ಭುವನ ಗುರೋಃ ಕೃತಾನುವಾದಃ ಕೃತ್ಯೇಷು ಪ್ರವರ ಇತಿ ಇಹ ವರ್ಣಯಾಮಃ. ಅನ್ವಯ ನೋಡಿ. ಸಹ ಆ ಮಧ್ವಾಚಾರ್ಯರು, ಸಹ ಆ ಮಧ್ವಾಚಾರ್ಯರು ಪೃಷ್ಟ್ಯಾದೇಹೇ ಪೃಷ್ಟ್ಯಾದೇಹೇ ಮಳೆ ಮೊದಲಾದವುಗಳ ಮಳೆ ಮೊದಲಾದವುಗಳ ಮಳೆ ಮೊದಲಾದವುಗಳ ಮೊದಲಾದವುಗಳಂದ್ರೇನು? ಆ ಶೂದ್ರರಾಜನ ಮನಃಪರಿವರ್ತನೆ, 30 ಜನರಿಗೆ ಬೇಕಾಗುವಷ್ಟು ಅನ್ನವನ್ನು ಒಬ್ಬರೇ ತಿನ್ನುವಂಥದ್ದು, ಈ ರೀತಿ. ಪೃಷ್ಟ್ಯಾದೇಹೇ ಮಳೆ ಮೊದಲಾದವುಗಳ ನಿಯಮನಾದಿ ತಡೆಯುವುದು ಇತ್ಯಾದಿಗಳನ್ನು
ಚಕ್ರೆ ಮಾಡಿದರು. ಚಕ್ರೆ ಮಾಡಿದರು. ಏತತ್ ಇದು. ಏತತ್ ಇದು. ಭುವನ ನಿಯಾಮಕೆ ಸಮೀರೆ. ಭುವನ ನಿಯಾಮಕೆ ಸಮೀರೆ. ಸಕಲ ಲೋಕಗಳನ್ನು ಪ್ರೇರಿಸುವ. ಸಕಲ ಲೋಕಗಳನ್ನು ಪ್ರೇರಿಸುವ ಮುಖ್ಯ ಪ್ರಾಣನ ಅವತಾರರಾದ ಮಧ್ವಾಚಾರ್ಯರಲ್ಲಿ. ಮುಖ್ಯ ಪ್ರಾಣನ ಅವತಾರರಾದ ಮಧ್ವಾಚಾರ್ಯರಲ್ಲಿ ಕಿಂ ಚಿತ್ರಂ ಏನು ಆಶ್ಚರ್ಯ. ಕಿಂ ಚಿತ್ರಂ ಏನು ಆಶ್ಚರ್ಯ. ಕ್ವಶನ್ ಮಾರ್ಕ್. ಕಿಂ ಚಿತ್ರಂ ಏನು ಆಶ್ಚರ್ಯ. ಏವಮಪಿ ಹೀಗಿದ್ದರೂ. ಏವಮಪಿ ಹೀಗಿದ್ದರೂ. ಭುವನ ಗುರೋಹೋ. ಭುವನ ಗುರೋಹೋ ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರ. ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರ ಕೃತಾನುವಾದ. ಕೃತಾನುವಾದ ಚರಿತ್ರೆಗಳ ಕಥನವು. ಚರಿತ್ರೆಗಳ ಕಥನವು ಚರಿತ್ರೆಗಳ ಕಥನವು ಇನ್ನೊಂದೆರಡು ನಾ ಪಾಠದಲ್ಲಿದ್ದೀನಿ. ಕಥನವು ಕೃತ್ಯೇಷು ಪ್ರವರಃ ಇತಿ. ಕೃತ್ಯೇಷು ಪ್ರವರಃ ಇತಿ ಕಾರ್ಯಗಳಲ್ಲಿ ಶ್ರೇಷ್ಠವೆಂದು. ಕಾರ್ಯಗಳಲ್ಲಿ ಶ್ರೇಷ್ಠವೆಂದು ಇತಿ ವರ್ಣಯಾಮಃ ಇಲ್ಲಿ ವರ್ಣಿಸುತ್ತೇವೆ. ಇತಿ ವರ್ಣಯಾಮಃ ಸರಿ ಕ್ಷಮಿಸಿ ಇಹ ವರ್ಣಯಾಮಃ. ಇಹ ವರ್ಣಯಾಮಃ ಇಲ್ಲಿ ವರ್ಣಿಸುತ್ತೇವೆ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇದ್ರೆ ಕೇಳಿ. ಈಗ ಆಗತ್ತೆ ಇವತ್ತಿಗೆ ಇಷ್ಟು ಸಾಕು. ಕರೆಕ್ಟ್ ಇನ್ನು 8 ಶ್ಲೋಕ ಬಾಕಿ ಇದೆ. ಒಂದು 2 ಶ್ಲೋಕ 3 ಶ್ಲೋಕ ಅಂತ ಉಳಿಸ್ಕೊಂಡ್ರು 50, 51, 52, 53, 54, 55, 56 9 ಶ್ಲೋಕ ಬಾಕಿ ಇದೆ. 2 ಶ್ಲೋಕ ಅಲ್ಲಿ ಅಂತ ಇಟ್ಕೊಳ್ಳಿ. 7 ಶ್ಲೋಕ. ಒಂದು 3 ದಿನ ಸಿಕ್ಕರೂ ಕೂಡ 7 ಶ್ಲೋಕ ಮುಗಿದು ಹೋಗುತ್ತೆ. ಸರಿನಾ? ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಆಚಾರ್ಯ ನಾಳೆಗೇನು ನಾಳೆ ಉಪವಾಸ ಇದೆ. ಹೌದು, ನಾಳೆ ಉಪವಾಸ ಇದೆ. ಬೇಕಾದ್ರೆ ಬನ್ನಿ.